ಮೇಡಮ್ ನಿಮ್ಮ ತಮ್ಮ ಹೊರಟಿದ್ದಾರೆ, ಮೇಡಮ್ ಅಲ್ಲಿ ರೋಡಲ್ಲಿ ನಿಂತ್ಕೊಂಡು ಕೈ ಅಡ್ಡಾಕ್ತಾರೆ, ಎಲ್ಪ್ ಕೇಳ್ತಾರೆ. ಸೊ ಆ ಸಿಚುವೇಶನ್ನು ಮತ್ತು ನೀವು ಹಿಂದೆ ಹೋಗಿ ನೀವು ಹೆಲ್ಪ್ ಮಾಡೋದು ತುಂಬ ಪ್ರಯತ್ನ ಪಡ್ತೀರಾ? ಸರ್, ನಾನು ಹೋದಾಗ ಅವಳು ಆ್ಯಕ್ಚುಲಿ ನಾನು ಹೋದಾಗ ಒಂದು ವೆಹಿಕಲ್ ಆಲ್ರೆಡಿ ಬಿದ್ದಿತ್ತು. ನಾನೇ ಆ್ಯಸ್ ಎ ಥರ್ಡ್ ಪರ್ಸನ್ ನಾನು ನನ್ನ ತಮ್ಮ ಅಂತ ಹೋಗೇ ಇಲ್ಲ. ಐ ಫೆಲ್ಟ್ ಅವ್ನು ಹೋಗಿದ್ದಾನೆ, ಜಯದೇವಾಗ ಹೋಗಿದ್ದಾನೆ. ನಾನು ಯಾರೋ ಅಂದ್ಕೊಂಡೇ ಇಳಿದಿದ್ದು ಸರ್, ಯಾರೋ ಅಂದ್ಕೊಂಡೇ ಇಳಿದಿದ್ದು. ಇಳಿದಾಗಲೇ ಗೊತ್ತಾಗಿದ್ದು ಇವನು ಅಂತ. ನಾನು ಇನ್ನೊಂದು ಥರ್ಡ್ ಪರ್ಸನ್ಗೆ ಹೆಲ್ಪ್ ಮಾಡಬೇಕು ಅಂತ ಆ ಸಿಚುವೇಷನಲ್ಲಿ ನನ್ನ ತಮ್ಮಂಗೆ ಪ್ರಾಬ್ಲಮ್ ಇದ್ದರೂ ನಾನು ಥರ್ಡ್ ಪರ್ಸನ್ಗೆ ಹೆಲ್ಪ್ ಮಾಡಬೇಕು ಅಂತಲೇ ಇಳಿದಿದ್ದು. ಫೈನಲಿ ಅದು ಅವನೇ. ನಾನು ಇಳಿದೆ ಸರ್, ನನ್ನ ಮಾನವೀಯತೆಯಲ್ಲಿ ಇಳಿದೆ. ಬಟ್ ನನ್ನ ಸ್ವಂತದವನು ಅಂತ ಇಳಿದಿಲ್ಲ. ಆ ಮೂಮೆಂಟಿಗೆ ನಾನು ಇಳಿಬೇಕಾದ್ರೆ ನನ್ನ ಎಮೋಷನ್ ಯಾರೋ ಥರ್ಡ್ ಪರ್ಸನ್ ಅಂತಲೇ ನಾನು ಇಳಿದಿದ್ದು. ಬಟ್ ಅದು ಕೊನೆಗೆ ನನ್ನ ತಮ್ಮ ಆಗಿದ್ದ. ಬಟ್ ನಾನು ಇವಳು ನೋಡಿದಾಗ ಅವಳಿಗೂ ಫಸ್ಟ್ ಏಡ್ ಬೇಕಿತ್ತು. ಅವಳು ಫುಲ್ಲು ಮುಖ ಎಲ್ಲ ಬ್ಲಡ್ ಇತ್ತು. ಅವಳಿಗೂ ಫಸ್ಟ್ ಏಡ್ ಬೇಕಿತ್ತು. ಅವಳ ಟೀ ಶರ್ಟ್ ಎಲ್ಲ ಬ್ಲಡ್ ಇತ್ತು. ಅವಳಿಗೂ ಫಸ್ಟ್ ಏಡ್ ಬೇಕಿತ್ತು. ಕನಿಷ್ಠ ಅವಳನ್ನ ನೋಡು ಯಾರೂ ನಿಲ್ಲಿಸಿಲ್ಲ. ಇವಳಿಗೆ ಫಸ್ಟ್ ಏಡ್ ಬೇಕಲ್ಲ, ಯಾರೋ ಒಬ್ರು ಬಿದ್ದಿದ್ದಾರಲ್ಲ ಅಂತಲೂ ನಿಲ್ಲಿಸಿಲ್ಲ. ನನಗೆ ಮುಂಚೆ ಅವಳು ತುಂಬ ಒದ್ದಾಡಿದ್ದಾಳೆ. ನಾನು ಹೋಗಿನೂ ಆ ಮಗುನ ಹೆಂಗೂ ಟ್ರೈ ಮಾಡ್ಕೊಂಡಿದ್ದೀನಿ ಸರ್, ತುಂಬ ಟ್ರೈ ಮಾಡಿದೆ CPR ಎಲ್ಲ ಕೊಡೋಕ್ಕೆ. ಬಟ್ ನಾನು CPR ಕೊಡೋಷ್ಟರಲ್ಲಿ ಅವನು ಇರಲಿಲ್ಲ. ಬಟ್ ನಮಗೇನಂದರೆ ಆ ಮೂಮೆಂಟಲ್ಲಿ ಅವನಿಗೆ 34 ಇಯರ್ಸ್ ಯಂಗ್ ಏಜ್. ಅವನಿಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟರೆನಾರು ಅವ್ನು ರಿವೈವ್ ಆಗ್ತಾನಾ ಅನ್ನೋ ಒಂದು ಆಸೆ. ಅದು ಫುಲ್ ಫ್ಲ್ಯಾಟ್ ಆಗಿದ್ದರೂ ರಿವೈವ್ ಆಗ್ತಾನೆ ಅನ್ನೋ ಆಸೆ ಅಷ್ಟೆ. ಹಂಗಾಗಿ ಹಂಗೂ ಅಂಗ್ಲಾಚ್ತಾ ಇದ್ದೀವಿ. ಪಲ್ಸ್ ಇಲ್ಲ ಅಂದರೂ ಅಂಗ್ಲಾಚ್ತಾ ಇದ್ದೀವಿ, ಯಾರು ಸೇವ್ ಮಾಡಿ ಅಂತ. ಬಟ್ ಹಾಸ್ಪಿಟ್ಲಿಗೆ ಹೋದರೆ ಅವ್ರೇನಂದರು ಅಂದರೆ, ಅವನು ಬಿದ್ದ ಆ ಮೂಮೆಂಟ್ ಅದು ಪಲ್ಸ್ ಫ್ಲ್ಯಾಟ್ ಆಗಿದ್ದರೂ ಚಿಂತೆ ಇರಲಿಲ್ಲ. ಬಟ್ ಅವ್ನು ಪ್ಯೂಪಿಲ್ ಮೂವ್ ಆಗ್ತಿಲ್ಲ, ಬ್ರೈನ್ ಡೆಡ್ ಆಗಿದೆ, ಈಸ್ ನೋ ಮೋರ್. ನಾವಿವಾಗ ಇನ್ನೇನು ಮಾಡಲಿಕ್ಕೂ ಆಗಲ್ಲ ಮೇಡಮ್ ಅಂದರು. ನಾನು ಅವ್ರ ಕಾಲ್ಗೂ ಬಿದ್ದುಕೊಂಡೆ, ಏನೇನೋ ಅವ್ರಿಗೂ ಹೇಳಿದೆ. ದೆನ್ ಶಿ ಎಕ್ಸ್ಪ್ಲೇನ್ಡ್, ಇಲ್ಲ ಪ್ಯೂಪಿಲೇ ಮೂವ್ ಆಗ್ತಿಲ್ಲ, ಬ್ರೈನ್ ಡೆಡ್ ಆಗೋಗಿದೆ, ಏನು ಮಾಡ್ತೀರಾ? ನಾನು ಹಾಗೂ ಅಂದೆ, ಬ್ರೈನ್ ಡೆಡ್ ಆಗಿದೆ, ಓಕೆ. ನಾನು ಒಂದು ಅರ್ಧ ಗಂಟೆ ಹತ್ಕೊಂಡು ಕಲ್ಲು ಮನಸ್ಸು ಮಾಡಿಕೊಂಡು, ಓಕೆ ಕಣೆ, ಏನು ಮಾಡೋಣ, ಆರ್ಗನ್ ಡೊನೇಷನ್ ಮಾಡಿಬಿಡೋಣ, ಯಾರ ಮೂಲಕನಾರು ಬದುಕ್ತಾನೆ, ಇನ್ನೂ 10 ಜನ ಮೂಲಕ ಬದುಕಲಿ, ಒಂದು ಹೃದಯ ನಿಂತಿರ್ಬೋದು, ಇವನ್ ಮಿಡಿತ ಬೇರೆ ಅಂಗಾಂಗಗಳೆಲ್ಲರೂ ಉಳಿಲಿ ಅಂತ. ಬಟ್ ಅದು ಪ್ರೊಸೀಜರ್ ಅಂತ ಫಾಲೋ ಆಗಬೇಕಲ್ಲ. ಕೆಳಗೆ ಬಿತ್ತು, ಆ್ಯಕ್ಸಿಡೆಂಟು, ಅದು ಇದು ಪ್ರೊಸೀಜರ್. ಈ ಪ್ರೊಸೀಜರ್ ಮೂಲಕ ನಮಗೆ ಬೇರೆ ಅಂಗಾಂಗ ಅವ್ನ ಬಾಡಿ ಫ್ರೀಸ್ ಮಾಡಬೇಕಾಯ್ತು, ಡಿಕೆ ಆಗಬಾರ್ದು ಬಾಡಿ ಅಂತ. ಆ ಪ್ರೊಸೀಜರ್ ಮೂಲಕ ಬರೀ ಕಣ್ಣು, ಆ 6 ಅವರ್ಸ್ಗೆ ಕಣ್ಣು ಒಂದೇ ಡೊನೇಟ್ ಮಾಡೋಕ್ಕಾಯ್ತು. ಆರ್ಗನ್ ಡೊನೇಷನ್ ಕೂಡ ಮಾಡೋಕ್ಕಾಗಿಲ್ಲ ನಮಗೆ. ಅಂದರೆ ಮೇ ಬಿ ನಾವು ಸಿಸ್ಟಮ್ ಅದು ಇದು ಅಂತ ನಾವು ಜನ ಹೆದರ್ತಿದ್ದಾರೆ. ಇಲ್ಲ, ನಾವು ಈ ಸಿಸ್ಟಮ್ ನಾವು ಮಾಡ್ಕೊಂಡಿದ್ದ ಸಿಸ್ಟಮಲ್ಲಿ ನಾವೇ ಸುಳುಕ್ಬಿಟ್ಟು ನಾವು ಇನ್ನೊಬ್ರಿಗೆ ಹೆಲ್ಪ್ ಮಾಡೋಕ್ಕಾಗ್ತಾಯಿಲ್ಲ, ಇನ್ನೊಬ್ಬರು ನಮಗೆ ಮಾಡೋಕ್ಕಾಗ್ತಾ ಇಲ್ವಾ? ಇಲ್ಲ, ಒಂದು ಅವೇರ್ನೆಸ್ ಇಲ್ವಾ ಜನಗಳಿಗೆ? ಮಾಡಬೇಕು ಅಂದರೂ ಅವರಲ್ಲಿ ಯಾವುದೋ ಒಂದು ಖಿನ್ನತೆ, ಅವರಲ್ಲಿ ಯಾವುದೋ ಸಮ್ ವಿಷಯ ಅವ್ರು ಹಿಡಿತಿದೆ. ಜನಗಳಿಗೆ ಯಾರೂ ಹೆಲ್ಪ್ ಮಾಡಬಾರ್ದು ಅನ್ನೋದಕ್ಕೆ ಯಾವುದೋ ಒಂದು ಕಾರಣ ಇರಬೇಕು ಸರ್. ಆ ಕಾರಣಗಳಲ್ಲಿ ಎಷ್ಟೋ ಮೈನಸ್ ಪಾಯಿಂಟ್ಸ್ ಇರುತ್ತೆ. ಈ ಮೈನಸ್ ಪಾಯಿಂಟ್ಸ್ನೆಲ್ಲ ತೆಗೆದ್ರೆ, ಒಂದು ಗೌರ್ಮೆಂಟ್ ಮೂಲಕ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಏನೋ ಒಂದು ಮಾಡಿದ್ರೆ, ಏನಾದರೂ ಒಂದು ಜೀವ ಉಳಿಸ್ಬಿಡಿ, ಆಮೇಲೆ ನೆಕ್ಸ್ಟ್ ನೋಡ್ಕೊಳ್ಳೋಣ ಅನ್ನೋದು ಒಂದು ಬಂದರೆ ಎಷ್ಟೋ ಮನೆ ದೀಪ ಆರ್ದಲೇ ಇರುತ್ತೆ ಸರ್. ನಮ್ಮ ಮನೆ ದೀಪ ಆರೋಯ್ತು. ನಮಗೇನಂದರೆ ಇನ್ನೊಬ್ಬರ ಮನೆ ದೀಪ ಈ ರೀತಿ ಆರೋದು ಬೇಡ. ಹುಟ್ಟಿದ ಮೇಲೆ ಎಲ್ಲರೂ ಹೋಗೋದೆ ಸರ್. ಬಟ್ ಅವನು ರೋಗ ರುಜಿನಿ ಅಲ್ಲ. ಆ್ಯಂಡ್ ಅವನು ಯಾವುದೇ ರೀತಿ ಏನಂತೀರ, ಅವ್ನು ಟೀಟೋಟ್ಲರ್. ಅವನಿಗೆ ಯಾವ ಅಭ್ಯಾಸ ಆಗಲಿ, ಇನ್ನೊಂದಾಗಲಿ, ಮಗದೊಂದಾಗಲಿ. ಆ್ಯಂಡ್ ಹೋಗಲಿ, ಒಂದು 10 ದಿನ, ಒಂದು 3-4 ತಿಂಗಳಿಂದ ಅನಾರೋಗ್ಯದಿಂದಿದ್ದಾರೆ ಅಂದರೆ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ರಾತ್ರಿ ಚೆನ್ನಾಗಿದ್ದವನು ಬೆಳಗ್ಗೆ ಇಲ್ಲ. ಬರೀ ಒಂದು 7 ನಿಮಿಷ, ಆ 7 ಮಿನಿಟ್ಸಲ್ಲಿ ಯಾರು ಹೆಲ್ಪ್ ಮಾಡಿದರೆ ಅವನು ಉಳಿದಿರೋನು. ಆ್ಯಂಡ್ ಆ್ಯಂಬುಲೆನ್ಸ್ ಫಸ್ಟ್ ಹಾಸ್ಪಿಟಲಲ್ಲೇ ಆ್ಯಂಬುಲೆನ್ಸ್ ಕೊಟ್ಟಿದ್ದಿದ್ರೆ ಅವನು ಉಳಿದಿರೋ, ಅವನು ಉಳಿದ್ಬಿಟ್ಟಿರೋನು ಸರ್. ಅವನು ಅಷ್ಟು ಬೇಗ ಯೋಚನೆ ಮಾಡಿ, ಅವನು ಆ ಫ್ರೀಸಿಂಗ್ ಕೋಲ್ಡಲ್ಲಿ, ಆ 4 ಗಂಟೆ ಚಳಿಲಿ ಅವ್ನು ಡ್ರೈವ್ ಮಾಡ್ತಾನೆ ಅಂದರೆ ಅವನಿಗೆ ವಿಲ್ ಪವರ್ ಇತ್ತು. ಆ ವಿಲ್ ಪವರು ಅಲ್ಲಿ ಫಸ್ಟ್ ಇದಾದಾಗ ಅವನಿಗೆ ತುಂಬ ಹೈಯಾಗಿ ಅವನು ಬಿದ್ದಿದ್ದಾನೆ ಹೊರತು ಸರ್. ಇಷ್ಟು ನಡೆದು ಐ ಆಮ್ ಗ್ರೇಟ್ಫುಲ್ ಟು ಗಾಡ್, ಅವಳು ಉಳಿದಿದ್ದಾಳೆ. ಅವಳಿಗೇನೋ ಆಗಿದ್ರೆ ಆ 2 ಮಕ್ಕಳು ಏನಾಗಬೇಕಿತ್ತು ಸರ್? ಈಗ ದಿಸ್ January 27th ಬಂದರೆ ಅವಳಿಗೆ 5 years ಸರ್.
ಈಗ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಸೀರೆ ಎಲ್ಲ ತೊಗೊಂಡಿದ್ದಾರೆ ಅವರು. ದಿಸ್ ಆ್ಯನಿವರ್ಸರಿಗೆ ಅವ್ರ ಫುಲ್ ಪ್ಲ್ಯಾನಿಂಗ್, ಹಸ್ಬೆಂಡ್ ಆ್ಯಂಡ್ ವೈಫ್ದು ಪ್ಲ್ಯಾನಿಂಗ್ಸ್ ಇತ್ತು. ಈ ಡಿಸೆಂಬರ್ 30ಗೆ ಅವ್ರ ಫಸ್ಟ್ ಮಗನ ಬರ್ತ್ಡೇ. ರೇನ್ಬೋ ಕೇಕ್ ಆರ್ಡರ್ ಮಾಡಿದ್ದಾರೆ. ಏನೋ ಅರ್ಥ ಆಗ್ತಾಯಿಲ್ಲ ಸರ್ ಅದು. ಏನು ಕೆಲಸ ಮಾಡ್ತಿದ್ರು ಮೇಡಮ್? ಅವ್ನು ಮೆಕ್ಯಾನಿಕ್ ಸರ್, ಅವ್ನು ಮೆಕ್ಯಾನಿಕ್ಕು. ಇವಳು ಹೌಸ್ ವೈಫ್, ಹೋಮ್ ಮೇಕರ್ ಅವಳು. ಬಟ್ ಅವನು ಮೆಕ್ಯಾನಿಕ್ ಅನ್ನೋದು ಯಾವುದೇ ರೀತಿಲೂ ಅವಳಿಗೆ ತೋರಿಸಿಲ್ಲ ಸರ್. ಅವನು ಕ್ವೀನ್ ಇಟ್ಕೊಂಡಂಗೆ ಇಟ್ಕೊಂಡಿದ್ದ ಅವಳನ್ನ. ಅಂದರೆ ನಾವು ಇವಾಗ ಮಧ್ಯಾಹ್ನ ಮಾತಾಡ್ಕೋತಾ ಇದ್ವಿ, ಹಾಗೆಲ್ಲ ನೋಡ್ಕೊಂಡವನು ಹೀಗೆ ಒಂದೇ ಸರಿ ಬಿಟ್ಟು ಹೋಗ್ಬಿಟ್ಟ. ಹಾಗೆಲ್ಲ ನೋಡ್ಕೊಂಡ, ನಮ್ಮ ಕೈಗೂ ಬಿಟ್ಟಿಲ್ಲ ಅವಳು. ಆ ಲೆವೆಲ್ಗೆ ನೋಡ್ಕೊಂಡವನು. ಬಟ್ ಇದೆಲ್ಲ ಒದ್ದಾಡೋದಕ್ಕೆ ಹಿಂಗೆ ನೋಡ್ಕೊಂಡ ಇವನು ಅಂತ ಕೂಡ ನಮಗೆ ಬೇಜಾರಾಯಿತು ಮಧ್ಯಾಹ್ನ. ಮದುವೆ ಮೇಡಮ್ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜೇ ಸರ್, ಅರೇಂಜ್ ಮ್ಯಾರೇಜೇ. ನಾವು ನೋಡಿದ ಹುಡುಗಿನ ಅವ್ನು ಮಾಡ್ಕೊಂಡಿದ್ದ ಪಾಪ ಮಗು. ಮೇಡಮ್ ನೀವೇನು ಪ್ರೊಫೆಷನ್ ಮಾಡ್ತೀರಾ? ಅಂದರೆ ನೀವು ಅಲ್ಲಿ ಸ್ಪಾಟಲ್ಲಿ CPR ಎಲ್ಲ ಮಾಡ್ತೀರಿ ಸರ್? ನಾನು ಐ ಆಮ್ ಅ ಸೈಕಾಲಜಿಸ್ಟ್. ಈಗ ನಾನು 2 ಇಯರ್ಸ್ ಬಿಫೋರ್ ನನಗೆ ಸರ್ಜರಿ ಆಯಿತು. ಹಾಗಾಗಿ ನಾನು ಜಾಬ್ ಬಿಟ್ಟಿದ್ದೀನಿ. ಐ ಆಮ್ ಎ ಕೌನ್ಸಿಲರ್, ಗ್ಯಾಲಕ್ಸಿ ಎಜುಕೇಷನಲ್ಲಿ ಕೌನ್ಸಿಲರಾಗಿ ಕೆಲಸ ಮಾಡ್ತಿದ್ದೆ. ಈಗ ನನ್ನ ಹೆಲ್ತ್ ಇಶ್ಯೂಸಿಂದ ನಾನು ಜಾಬ್ ಬಿಟ್ಟೆ. ಬಟ್ ಬೇಸಿಕ್ ಮೆಡಿಸಿನಲ್ ನಾಲೆಡ್ಜ್ ಇದೆ. ಹಾಗಾಗೆ ಸರಿ ಡೊನೇಟ್ ಮಾಡೋಣ ಇದೆಲ್ಲ ಅಂದ್ಕೊಂಡ್ವಿ. ಬಟ್ ಹಾಗೂ ಕೇಳಿಕೊಂಡೆ, ಆ ಡಾಕ್ಟ್ರ್ ಹತ್ರನೂ ಕೇಳಿಕೊಂಡೆ, ಅದು ತುಂಬ ಲೇಟ್ ಆಗುತ್ತೆ, ನೀವು ಮಾಡಿಬಿಡಿ ಅಂತ. ನೋ ಮ್ಯಾಮ್, ಇದು MLC ಕೇಸು, ವಿ ಶುಡ್ ಫಾಲೋ ದ ಪ್ರೊಸೀಜರ್ ಅಂದರು. ದೆನ್ ಐ ಫೆಲ್ಟ್, ಇನ್ಫ್ಯಾಕ್ಟ್ ಅವ್ರು ಅದು ಆ ಮೂಮೆಂಟಲ್ಲಿ ಇದ್ದಿದ್ರು. ಇನ್ಫ್ಯಾಕ್ಟ್ ನಾನು ಟಿಶ್ಯೂಸ್ ಸಮೇತ ಡೊನೇಟ್ ಮಾಡಿಬಿಡ್ತಿದ್ವಿ ನಾವು. ಟಿಶ್ಯೂಸ್ ಸಮೇತ ಡೊನೇಟ್ ಮಾಡ್ತಾಯಿದ್ವಿ ನಾವು. ಎವ್ರಿಥಿಂಗ್ ವಾಟ್ ಎವರ್ ಇಟ್ ಈಸ್ ಯೂಸ್ಫುಲ್ ಅಲ್ವಾ, ಇನ್ನೊಬ್ಬರು ಇದರಲ್ಲಿ ಅವ್ನು ಬದುಕಿಬಿಡ್ಲಿ ಅಂತ ಡೊನೇಟ್ ಮಾಡ್ತಾಯಿದ್ವಿ. ಇವಾಗ ಅವನೇನೂ ಇಲ್ಲ, ಅವನಿಲ್ಲ ಅಷ್ಟೇ. ಆದರೆ ನನ್ನ ಹೆಸರು ಶುಭಶ್ರೀ.